ಮಾತೃಶ್ರೀ ಅವರೇ, ಈ ಬಾಟಲ್ನ ನಿಖರವಾದ ಬೆಲೆ ಎಷ್ಟಿರ್ಬೋದು? ನನ್ನ ಪ್ರೈಸ್ ಟ್ಯಾಗ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ, ನಾನು ಇಂಟೆಲಿಜೆಂಟ್. 2 ಸೈಜ್ 500. 500 ಬೇರೆ ಆಪ್ಷನ್? ನಾನು ಎಲ್ಲಿ ಬಾಟ್ಲು ಮುಂಬೈಯಲ್ಲಿ ಒಂದು ಕಡೆ ಕಮ್ಮಿ ಐಟಮ್ಸ್ಗೆ ಕಮ್ಮಿ ದುಡ್ಡಿಗೆ ಎಲ್ಲ ಐಟಮ್ ಸಿಗುತ್ತೆ ಅಂತ ಒಂದು ಕಡೆ ಹೋಗಿದ್ದೆ ನೋಡು, ಅಲ್ಲಿ ತೊಗೊಂಡಿದ್ದು. ಇವಾಗ ಹೇಳಿ ಎಷ್ಟಿರ್ಬೋದು? 300. 47 ರೂಪಾಯಿ ಒಂದಕ್ಕೆ. ಒಂದು ಬಾಟ್ಲಿಗೆ ದೊಡ್ಡ ಹೊತ್ತಾನೆ ತರಬೇಕು ನೋಡು. ಅದೇ ಸೈಜಲ್ಲಿ ಇದ್ದಿದ್ದು. 4 ಕಲರ್ ಏನೋ ಇತ್ತು, ಪರ್ಪಲ್, ಪಿಂಕ್, ಗ್ರೀನ್, ಬ್ಲೂ ಏನೋ ಇತ್ತು. ಇದೆರಡೇ ಚೆನ್ನಾಗಿತ್ತು. ನಾಟ್ ಬ್ಯಾಡ್ ಅಲ್ವಾ? ಮಜ್ಜಿಗೆ ಎಲ್ಲ ಹಾಕೊಂಡು ಹೋಗೋದು ಚೆನ್ನಾಗೈತೆ. ಬಿಸಿನೀರು ಹಾಕಾಕ ಮಜ್ಜಿಗೆ ಹಾಕಾಕ ಯಾವ್ದಾದ್ರು ಹಾಕ್ಬೋದು. ಬಿಸಿನೀರು ಹಾಕೋಬೇಕು. ಬಿಸಿನೀರು ಹೊರಗಡೆ ಹೋಗೋದು ಬಿಸಿನೀರು ತಗೊಂಡು. ನಮ್ಮಮ್ಮ 300 ಅಂದ್ಬಿಟ್ರು ನೋಡಿ, ಅಷ್ಟು ಚೆನ್ನಾಗೈತೆ ಕ್ವಾಲಿಟಿ. ಈ ಥರ ಸಿಕ್ಕಾಗ ದೊಡ್ಡದು ನೋಡಿ ತಗೊಬರ್ಬೇಕಿತ್ತು. ದೊಡ್ಡದಿರಲಿಲ್ಲ. 45 ರೂಪೀಸ್ ಅಷ್ಟೇ. 47. 47. ನೋಡಿದ್ರೆ ಕಮ್ಮಿ ಹೇಳಕ್ಕೂ ಮನ್ಸು ಬರೋದು. ಮಾಡಬೇಕು, ಮನಸ್ಸು ಬರೋದು. ನೀವು ಹುಷಾರಾದ್ಮೇಲೆ ಅಲ್ಲೊಂದ್ಸಲ ಹೋಗೋಣ. ತುಂಬ ಕಮ್ಮಿ ಐಟಮ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಒಂದು ಸೇಫ್ಟಿ ಪಿನ್ನಿಂದ ಹಿಡ್ದು ಅಡುಗೆ ಮಾಡೋ ವಸ್ತು ತನಕ ಎಲ್ಲನೂ ಸಿಗುತ್ತೆ. ಅದು ಬೆಂಗಳೂರಿಗೆ ಬಂದಿತ್ತೆ ಅಂತ ನಂಗೆ ಗೊತ್ತಿತ್ತು, ಅದೇ ಮಾಲಲ್ಲಿ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೆ ಫುಲ್ ಶಾಕ್ ಆಗೋಯ್ತು. ಲೂಲು ನನಗೆ ಫುಲ್ ಶಾಕ್ ಆಗೋಯ್ತು ನೋಡಿದಾಗ. ಅದು ಎಲ್ಲ ಕಿತ್ತಾಕ್ಬಿಟ್ಟವಳೆ ಹೆಂಗೆ ನೋಡ್ಬಿಡ್ತಾಳೆ ಅಂತ. ನಿಂಗೆ ನೋಡ್ಬಿಟ್ರೆ ನಾನು ಹೆಂಗೆ ಆಮೇಲೆ ಕಂಡುಹಿಡಿಯೋಕೆ ಹೇಳಿ ನಿಂಗೆ. ನಾನು ಹೇಳ್ದಂಗೆ ನಮ್ಮಮ್ಮ ನೋಡಿ ಪ್ರೈಸ್ ಕಮ್ಮಿ ಅಂದಿದ್ದ ತಕ್ಷಣ ಇನ್ನೊಂದು ತಗೊಬರಕ್ಕಿಲ್ವಾ ಅನ್ನೋ ಥರ ದೊಡ್ಡ ತರಕ್ಕಿಲ್ವಾ? ಗ್ಲಾಸ್ ಒಳಗಡೆ ಬಿಸಿಲು ಹಾಕೋಕ್ಕಾಗಲ್ಲ. ಹಾಕ್ಬೋದು, ಗಟ್ಟಿ ಗ್ಲಾಸೇನೆ ನೋಡಿ, ಈ ಥರ ಇದೆ. ನನಗೆ ಅಂತ ಒಂದು ಕೇಕ್ ತೊಗೊಂಡು ಬಂದರೆ ಹೆಂಗೆ ಕಳ್ಳಿ ಥರ ತಿಂತಾರೆ ನೋಡಿ, ಎತ್ಕೊಂಡು. ಕಳ್ಳರಾದ್ರೆ ಕತ್ಕೊಂಡು ತಿಂತಾರೆ, ನಾನು ಕತ್ಕೊಂಡು ತಿಂತಾ ಇಲ್ಲ. ಏನು ಕತ್ಕೊಂಡು ತಿಂತಾ ಇಲ್ಲ, ಮುಂದೆನೇ ತಿನ್ಬೇಡ ಅಂತಾನೆ ನಾನು ಇಲ್ಲಿ ಇಟ್ಟಿರೋದು. ತಿನ್ನಬೇಕು, ಬೇಡ ಅಂದಿದ್ದ ಕೆಲಸನೇ ಮಾಡಬೇಕು ನೀವು. ಹಂಗೆ ಕಾಳಿನಕ್ಕೆ ಇಸ್ಬೇಕಾ? ಐ ಲವ್ ಕಾಳಿದ್ ಕಿಂಗ್. ಐ ಲವ್ ಕಾಳಿದ್ ಕಿಂಗ್. ಯಾಕೆ ಲೈಟೇ ಬರ್ತಲ್ಲ. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು 8 ಗಂಟೆ ರಾತ್ರಿಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಹೇಳಿ? ನಾನು ಮಾಡ್ತೇನೆ. ಬಿಕಾಸ್ ಇವತ್ತು ಎದ್ದಿದ್ದು ತುಂಬ ಲೇಟು ಆ್ಯಂಡ್ ಆನ್ ಟೈಮ್ ನಾನು ಹೋಗೋ ಟೈಮ್ಗೆ ದೇವಸ್ಥಾನ ತೆಗ್ದಿರಲ್ಲ ಅಂತ ನಂಗೆ ಗೊತ್ತಾಯಿತು. ಅದಕ್ಕೆ ಐ ಜಸ್ಟ್ ಕೆಪ್ಟ್ ಕ್ವೈಟ್. ಅದಾದಮೇಲೆ ಏನೋ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡಿ ಊಟ ಎಲ್ಲ ಮಾಡಿ ಅಷ್ಟರಲ್ಲಿ ಸಂಜೆನೂ ಆಗೋಯ್ತು. ಆಮೇಲೆ ಸಂಜೆ I got ready and went to the temple and I came back from the temple. So TTD temple ಹತ್ರ ಒಂದು ಅಯ್ಯಂಗಾರ್ ಬೇಕ್ರಿ ಇದೆ ಆಯಿತಾ. ರೀಸೆಂಟ್ಲಿ ಆ ಬೇಕ್ರಿನ ಡಿಸ್ಕವರ್ ಮಾಡಿದ್ದು. ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ ಕೇಕ್, ಚೆನ್ನಾಗಿದೆ. ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಆಯ್ತಾ ಜನಕ್ಕೆ ನೋಡಿ. ಹೇಳ್ತಾನೆ ಇದು ತಿಂತಾನೆ ಅವರೇ. ತಿನ್ನಕ್ಕೆ ಏನಕ್ಕೆ ಬೇಕು ನಾಚಿಕೆ ಮಾನ? ಚೆನ್ನಾಗೈತೆ ನಾವು 15 ದಿನ ಏನೋ ತಿಂದಿರ ಬಾಯಿ ಅಂತ ಕೆಟ್ಟು ಹೋಗ್ಬಿಟ್ಟೈತೆ, ಏನು ಮಾಡೋದು? ನಾನು ಇವಾಗ ನಿನ್ನೆ ಲುಲು ಮಾಲಿಂದ ಬರಬೇಕಾದ್ರೆ ಹೋಗೋದು ಬೇಡ ಅಂದ್ಕೊಂಡೆ, ಬಟ್ ಸ್ಟಿಲ್ ಐ ವೆಂಟ್ ಟು ಸೂಪರ್ ಮಾರ್ಕೆಟ್ ಬಿಕಾಸ್ ಆ ಸೂಪರ್ ಮಾರ್ಕೆಟ್ ತುಂಬ ಫ್ಯಾನ್ಸಿ ಆಗಿದೆ ನೋಡೋಕ್ಕೆ. ಆ್ಯಂಡ್ ಐ ಲವ್ ದಟ್ ಸೂಪರ್ ಮಾರ್ಕೆಟ್. ಅಲ್ಲಿ ಹೋಗಿದ್ನ ಆ್ಯಂಡ್ ಐ ಸಾ ಮಶ್ರೂಮ್ 45 ರೂಪೀಸ್ ಏನೋ ಇತ್ತು. ಐ ಥಿಂಕ್ 45 ರೂಪೀಸ್ ಇತ್ತು. ಸೊ 3 ಈ ಥರದ್ದು ಬಾಕ್ಸ್ ತೊಗೊಂಡು ಬಂದೆ. ಅದನ್ನೇ ಇವಾಗ ಗ್ರೇವಿ ಮಾಡಿ ನಾವು ಚಪಾತಿ ಮಾಡೋಣ ಅಂತ. ಆ್ಯಂಡ್ TTDಯಿಂದ ಬರಬೇಕಾದ್ರೆ ಅಯ್ಯಂಗಾರ್ ಬೇಕ್ರಿಗೆ ಹೋಗಿ ನಾನು ತೊಗೊಂಡು ಬಂದೆ. ಇಟ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಕೇಕ್ ಆಯಿತಾ. ನಾನು ಹೇಳ್ದಂಗೆ ರೀಸೆಂಟ್ಲಿ ಡಿಸ್ಕವರ್ ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿದೆ ಕೇಕ್. ಒಂಥರ ನಾವು 90s ಕಿಡ್ಸ್ ಹೆಂಗೆ ನಾವು ಸ್ಕೂಲಿಂದ ಬರಬೇಕಾದ್ರೆ ಟ್ಯೂಷನಿಂದ ಬರಬೇಕಾದ್ರೆ ಒಂದು ಚಾಕ್ಲೇಟ್ ಕೇಕ್ ತೊಗೊಂಡು ತಿಂತಾ ಇದ್ದೀವಿ ಗೊತ್ತಾ ಬೇಕ್ರಿಲಿ, ಆ ಥರ ಒಂದು ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಇತ್ತೀಚೆಗೆ ತುಂಬ ಪೇಸ್ಟ್ರಿ ಅಂತ ಆಗ್ಬಿಟ್ಟಿದೆ, ನನಗೆ ಇರಿಟೇಷನೇ ಆಗ್ಬಿಟ್ಟಿದೆ ಅದರಿಂದ. ಬಟ್ ಇದು ದ ಕ್ರೀಮ್, ದ ಕೇಕ್, ಎವ್ರಿಥಿಂಗ್ and the smell also ಪ್ರಾಪರ್ ನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿ ವಾಪಸ್ ಬಿಡುತ್ತೆ. ಸೊ ಐ ಲವ್ ದಟ್ ಬೇಕ್ರಿ. ಇವತ್ತು ಹಂಗೆ ಪಾಸ್ ಆಗ್ತಾ ಇದ್ನ ಐ ಥಾಟ್ ಐ ಶುಡ್ ಬೈ ಚಾಕ್ಲೇಟ್ ಕೇಕು ಮತ್ತು ಇದು ಎರಡರ ಮಧ್ಯೆ ಐ ವಾಸ್ ಕಾಂಟೆಂಪ್ಲೇಟಿಂಗ್. ದೆನ್ ಐ ಥಾಟ್ ಚೆಸ್ ಕೇಕೆ ತೊಗೊಳ್ಳೋಣ, ಹೆಂಗಿದ್ರು ಮಮ್ಮಿ ತಿನ್ನಂಗಿಲ್ಲ, ಇದು ಜಾಸ್ತಿ ಬ್ರೆಡ್ ಕೇಕ್ ಇರೋದ್ರಿಂದ ಐ ಕ್ಯಾನ್ ಈಟ್ ಇಟ್ ಅಂದ್ಕೊಂಡೆ. ಬಟ್ ನಮ್ಮಮ್ಮನೇ ಅರ್ಧ ಖಾಲಿ ಮಾಡಿಬಿಟ್ರು. ಯಮ್ಮಿ ಅಷ್ಟು ನೋಡಿ. ಈ ಥರ ಇದೆಯಾ ಕೇಕು? ಇಫ್ ಐ ರಿಮೂವ್ ಇಟ್ ಲೈಕ್ ದಿಸ್ ನೋಡಿ, ಇಲ್ಲಿ ಕ್ರೀಮ್ ಇರುತ್ತೆ ವಿಚ್ ಟೇಸ್ಟ್ ಜಸ್ಟ್ ಅಮೇಝಿಂಗ್. ಸೂಪರ್. ತಿನ್ಕೊಂಡು ಅಡುಗೆ ಮಾಡ್ತೀನಿ ಬಿಕಾಸ್ ಐ ಆಮ್ ಹಂಗ್ರಿ.
ನಂಗೆ ಮಾತ್ರ ಹಿಂಗಾಗುತ್ತೆ, ಎಲ್ಲರಿಗೂ ಹಿಂಗಾಗುತ್ತೆ ಗೊತ್ತಿಲ್ಲ. ಸ್ನಾನ ಮಾಡಿದ್ರೆ ನಂಗೆ ಹೊಟ್ಟೆ ಹಸಿತೆ. ಸ್ನಾನ ಮಾಡಿದ್ರೆ ಹಸು ಶುರು ಆಗ್ಬಿಡುತ್ತೆ. ಸೊ ತಿನ್ಕೊಂಡು ಅಡುಗೆ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಅವ್ರನ್ನ ಕೇಳಿದೆ ನಾನು ಕ್ರೀಮ್ ಬನ್ ಮಾಡ್ತೀನ ಅಂತ, ಬಿಕಾಸ್ ಐ ಲವ್ ಚಾಕ್ಲೇಟ್ ಕ್ರೀಮ್ ಬನ್. ಆ್ಯಂಡ್ ಈ ಚೆಸ್ ಕೇಕಲ್ಲಿ ದೇ ಹ್ಯಾವ್ ಸ್ಟ್ರಾಬೆರಿ ಫ್ಲೇವರ್ ಆಲ್ಸೋ, ಸ್ಟ್ರಾಬೆರಿ ಆ್ಯಂಡ್ ವೆನಿಲಾ. ಇವಾಗ ಹೆಂಗೆ ಸ್ಟ್ರಾಬೆರಿ ಚಾಕ್ಲೇಟ್ ಆ್ಯಂಡ್ ವೆನಿಲಾ ಇದೆಯೋ ಆ ಥರ ಸ್ಟ್ರಾಬೆರಿ ಆ್ಯಂಡ್ ವೆನಿಲಾ ಇದೆ. ಬಟ್ ವೈ ವಿಲ್ ಐ ಟ್ರೈ ವೆನಿಲಾ? ಐ ವಾಂಟ್ ಚಾಕ್ಲೇಟ್ ಗರ್ಲ್, ಐ ಲವ್ ಚಾಕ್ಲೇಟ್ ಆ್ಯಂಡ್ ನಾನು ಚಾಕ್ಲೇಟ್ ಚೇಂಜ್ ಮಾಡೋಲ್ಲ. ಸೊ ಕ್ರೀಮ್ ಬನ್ನು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಈ ಥರ ಇಂಡಿವಿಜುವಲಾಗಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ಅವ್ರು ಹೇಳಿದ್ರು ಕ್ರೀಮ್ ಬನ್ನು ಒಳಗಡೆ ಚಾಕ್ಲೇಟ್ ಇರುತ್ತೆ, ಪೂರ್ತಿ ಚಾಕ್ಲೇಟ್ ಇರೋದಿಲ್ಲ ಅಂತಂದ್ರು. ಸೊ ಲೈವ್ ಟೆಸ್ಟ್ ಮಾಡುವ ಟೆಸ್ಟು. ಓ ಮೈ ಗಾಡ್, ಚಾಕ್ಲೇಟ್ ಇದೆ ಒಳಗಡೆ. ಯಮ್ಮಿ. Okay guys, I started cooking but I forgot to press the record button. ಸೊ ಇವತ್ತು ಮಶ್ರೂಮ್ ಗ್ರೇವಿ ಮಾಡ್ತಿದ್ದೀನಿ. ನಾನು ಹೇಳ್ದಂಗೆ ನಮ್ಮಮ್ಮ ಇನ್ಸ್ಟ್ರಕ್ಷನ್ಸ್ ಅಲ್ಲಿಂದ ಕೊಡ್ತಾ ಇರ್ತಾರೆ, ನಾನು ಮಾಡ್ತಾ ಇರ್ತೀನಿ. ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಿ ಐ ಹ್ಯಾವ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬ್ಯೂಟಿಫುಲ್ ಮಶ್ರೂಮ್. ಸೊ ಆಲ್ಮೋಸ್ಟ್ 40% ಆಫ್ ದ ಕುಕಿಂಗ್ ಇಸ್ ಡನ್. ಐ ವಿಲ್ ಶೋ ಯು ಸ್ಟಿಲ್. ಸೊ ಇಲ್ಲಿ ನಾನು ಬಾಣಲಿಗೆ ಎಣ್ಣೆ ಸಾಸಿವೆ ಹಾಕೋಂಗಿಲ್ಲ ಅಂದರು, ಆದರೂ ಹಾಕ್ಬಿಟ್ಟಿದ್ದೀನಿ. ಸೊ ಸಾಸಿವೆ, ಆಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನಮ್ಮಮ್ಮ ಒಂದು ಅರಿಶಿನ ಹಾಕಿದ್ರು. ಆ್ಯಂಡ್ ಇವಾಗ ಆಮೇಲೆ ಸಾಲ್ಟ್ ಹಾಕಿದ್ರು. ಏನೋ ಸಾಲ್ಟ್ ತುಂಬ ಕಮ್ಮಿ ಆಗ್ತದಂತೆ, ಸೊ ಅವರೇ ಬಂದು ಹಾಕಿದ್ರು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ರು ಅಂತ ಇನ್ನೊಂದು ಮಶ್ರೂಮನ್ನ ಹಾಕೋದ್ರೆ ಹಾಕೋಣ. ಯಾಕೆ ಹಿಂಗೆ ಅನ್ಕೋತದೆ? ಬೇಗ ಬಿಡ್ಲಾ ಇದರಲ್ಲೇ ಆಮಿ? ನಮ್ಮಮ್ಮ ಇಸ್ ನಾಟ್ ಆನ್ಸರಬಲ್. ಕೇಳ್ಬಿಟ್ಟು ಬೇಗ ಬಿಡ್ಬೇಕಾಯ್ತಲ್ಲ, ಕೇಳ್ಬಿಟ್ಟು ಪ್ಲೇಟ್ ಮುಚ್ಚೋಣ. ಗೈಸ್, ಯು ಆರ್ ಆಲ್ಮೋಸ್ಟ್ ಡನ್ ವಿತ್ ದ ಮಶ್ರೂಮ್ ಗ್ರೇವಿ. ಯಾಕೆ ಇವತ್ತು ಇಷ್ಟು ಬೆಳ್ಳಗೆ ಕಾಣ್ತಿದ್ದೀನಿ ನಾನು? ನಾಟ್ ಲೈಕ್ ಇವತ್ತು ಏನಾದ್ರು ಸ್ಪೆಷಲ್ ಸ್ಕಿನ್ ಕೇರ್ ಮಾಡಿದೀನಿ ಅಂತ. ಆ್ಯಕ್ಚುಲಿ ಏನು ಸ್ಕಿನ್ ಕೇರೇ ಮಾಡಿಲ್ಲ ಇವತ್ತು. ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಚೆನ್ನಾಗಿ ಕಾಣಿಸ್ತೀನಿ. ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ನಾನು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡು ಹೋದೆ ಅಷ್ಟೇ. ಆ್ಯಂಡ್ ನೋಡಿ ಗ್ರೇವಿ ರೆಡಿ. ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಬಿಂದು ಮಾಡೋಣಾದ್ಮೇಲೆ ಎಲ್ಲ ಚೆನ್ನಾಗಿರಲಿ. ಎಡಿಟ್ ಮಾಡೋಣ ನಾನೇ ನೋಡೋದು. ನಮ್ಮಮ್ಮ ಏನಾದ್ರು ಎಡ್ರಿಟ್ಟು ಏನಿಲ್ಲ. ನಮ್ಮಮ್ಮ ಚಪಾತಿ ಒತ್ಕೊಡ್ತವ್ರೆ, ನಾನು ಸುಡ್ತೀನಿ. ಯಾಕಂದ್ರೆ ನಮ್ಮಮ್ಮ ತುಂಬಾ ಕಂಪ್ಲೇಂಟ್ ಮಾಡ್ತಾರೆ ಆಯ್ತಾ. ನನಗೆ ಅಡುಗೆ ಮನೇಲಿ ಇದ್ರೆ ಅವ್ರು ಇರ್ಬೇಕಿಲ್ಲ, ನಾನು ಇರ್ಬೇಕು, ನನ್ನ ಕೈಲಿ ಆಗೋದೇ ಇಲ್ಲ. ಅಷ್ಟು ಕಯ 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 ಅಂತಾರೆ. ಈ ಪ್ಲೇಟ್ ಯಾಕೆ ಮುಚ್ಚಿದೆ, ಆ ಪ್ಲೇಟ್ ಯಾಕೆ ಮುಚ್ಚಲಿಲ್ಲ, ಚಪಾತಿ ದಪ್ಪ ಕತ್ತಿದ್ಯಾ ಸಣ್ಣ ಕತ್ತಿದ್ಯಾ ಅಂತ. ಅದಕ್ಕೆ ನೀನೇ ಬಂದು ಓದ್ಕೋ, ನಾನು ಸುಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಒತ್ತಿಸ್ತಾ ಇದ್ದೀನಿ. ಇಟ್ಸ್ ಅ ಜೆನ್ಯೂನ್ ಪ್ರಾಬ್ಲಮ್ ಆಯ್ತಾ. ಯು ಮೈಟ್ ಥಿಂಕ್ ಐ ಆಮ್ ಫನ್ನಿ, ಬಟ್ ಇಟ್ ಇಸ್ ಜೆನ್ಯೂನ್ ಪ್ರಾಬ್ಲಮ್. ನಮ್ಮಮ್ಮನ ಅಡುಗೆ ಮನೆಗೆ ಸೇರ್ಸಲ್ಲ ನಾನಿದ್ರೆ. ಒಂದು ನಾನು ಇರ್ಬೇಕಿಲ್ಲ, ನಮ್ಮಮ್ಮ ಇರ್ಬೇಕು. ನಾವು ಬರೋದೇ ಇಲ್ಲ. ನಾನು ಸೇರ್ಸೋದೇ ಇಲ್ಲ. ನೀನ್ ಬರೋದು ಬಿಡೋದು ಬಿಡು, ನಾನು ಸೇರ್ಸೋದೇ ಇಲ್ಲ ನಿನ್ನ. ಏನೋ ಮಾಡೋದನ್ನ ನಿಮ್ದೆಲ್ಲ ಹಿಂಗ್ ಮಾಡ್ರಿ, ನೀಟಾಗಿ ಮಾಡ್ರಿ ಅಂತ ಹೇಳ್ತೀವಿ. ಅದು ತಪ್ಪು. ಅಂಡ್ ನಾನು ಮಧ್ಯಾಹ್ನ ಕಿಚಡಿ ಮಾಡಿದ್ದೆ ನೋಡಿ, ದಾಲ್ ಕಿಚಡಿ. ಸ್ವಲ್ಪ ಮಿಕ್ಕಿದೆ. ವಿ ಡೋಂಟ್ ನೋ ಇಫ್ ವಿ ಜಸ್ಟ್ ಹೀಟ್ ಇಟ್ ಅಪ್ ಅಂಡ್ ಈಟ್. ಬಟ್ ಫಸ್ಟ್ ಟೈಮ್ ದಾಲ್ ಕಿಚಡಿ ಟ್ರೈ ಮಾಡಿತ್ತು. ಮುಂಚೆ ಎಲ್ಲ ಏನ್ ಗೊತ್ತಾ, ಪಲ್ಯಕ್ಕೆ ಹಿಂಗ್ ಕಟ್ ಮಾಡ್ಬೇಕಾ, ಈರುಳ್ಳಿ ಸಾರಿಗೆ ಹಿಂಗ್ ಕಟ್ ಮಾಡ್ಬೇಕು. ಇವಾಗ ನಂಗೆ ಗೊತ್ತು, ಅದೇ ಒಗ್ಗರಣೆ, ಅದೇ ತಿನ್ಸು, ಅದೇ ಎಲ್ಲ ಅಡುಗೆ ಮಾಡಿ ನನಗೆ ಸಾಗ ಹೋಗ್ಬಿಟ್ಟೈತೆ. ಆ್ಯಂಡ್ ನಾನು ಕಲ್ತು ಬಿಟ್ಬಿಟ್ಟಿದ್ದೀನಿ ಎಲ್ಲಾನು. ಒಂದೊಂದು ಇದು ಮಶ್ರೂಮ್ ಇವತ್ತೇ ಫಸ್ಟ್ ಟೈಮ್ ತಾನೇ ನಾನು ಮಾಡಿತ್ತು. ನಂಗೆ ಗೊತ್ತಿತ್ತು ಆಲ್ರೆಡಿ ಏನೇನು ಹಾಕ್ಬೇಕು ಅಂತ. ಈರುಳ್ಳಿ, ಅದೇ ಈರುಳ್ಳಿ ಟೊಮೊಟೊ ಎಲ್ಲ ಬೇಸಿಕ್ ಅದು ಗೊತ್ತಿತ್ತು. ಅದಾದ್ಮೇಲೆ ಏನೇನು ಮಾಡಬೇಕು ಅಂತ ಕೇಳಿದೆ ಅಷ್ಟೇ. ಸೊ ಐ ಡೋಂಟ್ ನೋ ಈ ಅಮ್ಮಂದ್ರು ಅದು ಹೆಂಗೆ ಇಡೀ ದಿನ ಕೂತ್ಕೊಂಡು ನಿಂತ್ಕೊಂಡು ಅಡುಗೆ ಮೇಲೆ ಅಡುಗೆ ಮಾಡ್ತಾರೆ ಅಂತ. ಆಗಲ್ಲ, ಅದು ಮಾಡೋವಾಗಲೇ ಗೊತ್ತಾಗುತ್ತೆ. ಆಗಲ್ಲ. ನಮ್ಗೆ ಏನಂದ್ರೆ ಈ ಪಾತ್ರೆಗೆ ಇದೇ ಮುಚ್ಚಳ ಇಡಬೇಕು, ಈ ಅಡುಗೆಗೆ ಇದೇ ಕೈ ಉಪಯೋಗಿಸ್ಬೇಕು. ನಾವು ಹಂಗ್ ಮಾಡ್ತೀವಿ, ಇವ್ರು ಹಂಗಲ್ಲ. ಯಾವ್ದನ್ನಾದ್ರೂ ಹಾಕೋದು ಏನಾದ್ರು ಮಾಡೋದು ಆ ಥರ. ಅಮ್ಮ ಎಷ್ಟೊಂದು ಜನ ಅದಕ್ಕೆ ಏನ್ ಮಾಡ್ತೀನಿ, ಬರೋದೇ ಇಲ್ಲ ಅವಳಿದ್ದಾಗ. ಬಂದ್ರೆ ಇಬ್ರಿಗೂ ಜಗಳ ಆಗುತ್ತೆ. ಸುಮ್ಮನೆ ಯಾಕೆ ಬೇಕು, ಸುಮ್ಮನೆ ತಿನ್ಬಿಟ್ಟು ಸುಮ್ಮನೆ ಅಷ್ಟೇ. ಎಷ್ಟೊಂದು ಜನ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ, ಒಂದ್ ಮನೆ ಕೆಲಸದವ್ರನ್ನ ಇಡೀ ಟೆಂಪ್ರರಿ ಆಗಿ ಅಮ್ಮ ಅವ್ರು ಮಾಡೋ ಕೆಲಸ ನಾವೇ ನಿಧಾನಕ್ಕೆ ಮಾಡ್ಕೋಬಹುದು. ನಮ್ಗೆ ಇಷ್ಟ. ನಾನು ಯಾವ್ದೋ ಕಾಲದಿಂದ ಹೇಳ್ತಾ ಇದೀನಿ ಗುರು, ನಾನು ಮನೆ ಕೆಲಸದವ್ರನ್ನ ಇಡಮ್ಮ, ಅಟ್ಲೀಸ್ಟ್ ಬೆಳಗ್ಗೆ ಹೊತ್ತು ಬಂದ್ಬಿಟ್ಟು ಬಾಗ್ಲು ತೊಳ್ಕೊಟ್ಟು, ಪಾತ್ರೆ ತೊಳ್ಕೊಟ್ಟು,
ಕಸ ಗುಡಿಸಿ ಮನೆ ಒರೆಸ್ಕೊಟ್ಟಾದ್ರೂ ಹೋಗ್ಲಿ, ಅಟ್ಲೀಸ್ಟ್ ವಾಶ್ರೂಮ್ ತೊಳಿಲಿ, ಇಷ್ಟೆಲ್ಲನಾದ್ರು ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮಮ್ಮನಿಗೆ ರಾತ್ರಿ ಸಿಂಕಲ್ಲಿ ಪಾತ್ರೆ ಇರಬಾರ್ದು, ಬೆಳಗ್ಗೆ ಕೋಳಿ ಕೂಗೋಕೆ ಮುಂಚೆ ಬಾಗಿಲು ತೊಳೆದಿರ್ಬೇಕು. ಇನ್ನೇನು ಹೇಳು, ಪರವಾಗಿಲ್ಲ ಹೇಳು. 8-9 ಗಂಟೆ ಬ್ರೇಕ್ಫಾಸ್ಟ್ ಆಗಿರ್ಬೇಕು. ಕೆಲ್ಸದವ್ರು ನಮ್ಗೆ ಇಷ್ಟ ಟಾರ್ಚರ್ ಕೊಡ್ತಾವ್ರು ನಮ್ಮಮ್ಮ. ಇನ್ನು ಕೆಲ್ಸಕ್ಕೆ ಅಂತ ಕಳ್ಸಿದ್ದ ಅಮ್ಮನ ತುಪ್ಪನೇ ಹಾಕ್ಲಾ ನಿಂಗು ಸ್ವಲ್ಪ ಹಾಕು. ಕೆಲ್ಸಕ್ಕೆ ಅಂತ ಕಳ್ಸಿದ್ದಮ್ಮನ ಜೀವನದಲ್ಲಿ ಜಿಗುಪ್ಸೆ ಬರ್ಸಿ ನಮ್ಮಮ್ಮ. ಅವಮ್ಮ ಊರ್ ಬಿಡೋಂಗ್ ಮಾಡ್ಬಿಡ್ತಾಳೆ. ನಾವು ಮಾಡ್ಕೊಂಡ್ರೆ ನಮ್ಗೆ ಅದ್ರ ಬದಲು ಆರಾಮಾಗಿ ಒಂದು ಪಾತ್ರೆ ಇಲ್ವಾ, ಜೀವ ತಿಂತಾ ಇಲ್ವಾ? ಇಲ್ಲಿ ರಕ್ತ ಸ್ಟ್ರಾ ಹಾಕೊಂಡ್ ರಕ್ತ ಈಡ್ತವ್ರೆ, ಸ್ಟ್ರಾ ಹಾಕೊಂಡ್ ದಿನ ಈಡ್ತವ್ರೆ ನನ್ ರಕ್ತನ. ಇನ್ಯಾಕ್ ಬೇಕು ಬೇರೆ ಮನೆ ಕೆಲಸ? ಅಲ್ಲ, ನಾವು 40-45 ವರ್ಷದಿಂದ ಸಂಸಾರ ಮಾಡ್ತಾ ಇದೀವಿ. ಬರೀ 1 ವಾರ 15 ದಿನ ಮಾಡಕ್ಕೆ ಎಷ್ಟೆಲ್ಲ ಮಾತಾಡ್ತಾರೆ ನೋಡ್ರಿ. ಏನ್ ಗೊತ್ತಾ, ಇವ್ರಿಗೆ 45 ವರ್ಷದಿಂದ ಮಾಡಿದ್ರು ಇವ್ರಿಗೆ ಅತ್ತೆ ಇರ್ಲಿಲ್ಲ ಹಿಂಗೆ ಕೊಯ 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 ಅನ್ನಕ್ಕೆ. ಅಲ್ಲ, ಸಂಸಾರ ಮಾಡಕ್ ಸ್ಟಾರ್ಟ್ ಆಗಿದ್ದು 35 ವರ್ಷ. 35 ವರ್ಷ ಆಗಿತ್ತಲ್ವಾ? ಅವಾಗಿಂದ ನಿಮ್ ಅತ್ತೆ ಅವ್ರ ನಿಮ್ಗೆ ಕೊಯ ಕೊಯ ಅನ್ನಕ್ ನಿಮ್ಗೆ ಹೆಂಗ್ ಬೇಕು ಏನು ಮಾಡ್ತಾರೆ. ಅದೇ ನಿಮ್ಗೆ ಹೆಂಗ್ ಬೇಕಂಗ್ ನೀನ್ ಮಾಡ್ತಾ ಇದ್ದೆ ತಾನೆ. ಮತ್ತೆ ನಮಗ್ ಮಾತ್ರ ಬಂದ್ ಈ ತರ ಟಾರ್ಚರ್ ಕೊಟ್ಬಿಟ್ಟು ನೀನು. ನಾವು ಬೇರೆಯವ್ರನ್ನ ನೋಡೇ ಕಲ್ತಿದ್ದು, ಹಿಂಗೆಲ್ಲ ಹಿಂಗ್ ಮಾಡ್ಬೇಕು, ಹಿಂಗೆಲ್ಲ ಹಿಂಗಿರ್ಬೇಕು. ನಾವು ಕಲಿತೀವ, ಟೈಮ್ ಕೊಡ್ಬೇಕು. ನಮ್ ಮೆದೆ ಮೇಲೆ ಯಾಕೆ ಕೂತಿರ್ತೀರಾ? ಅದನ್ನ ಕೇಳ್ತಾ ಇರೋದು ನಾನು. ನನ್ನ ಮಗಳು ಓಡ್ಬಂದು ಏನೋ ಜಗಳ ಮಾಡ್ತಾರೆ. ಸ್ವೀಟಿಗೆ ನಾವು ಜೋರ ಧ್ವನಿನಲ್ಲಿ ಮಾತಾಡಿದ್ರೆ ಆಗಲ್ಲ. ಏನೋ ಇವ್ರು ಜಗಳ ಆಡ್ತವ್ರೆ ಅಂತಾನೆ ಓಡ್ಬಂದ್ಬಿಡ್ತಾಳೆ ನೋಡಿ. ಇದೆಲ್ಲ ಸುತ್ತಾವಳೆ. ನಾಳೆ ಏನ್ ಮಾಡ್ತೀರಾ? ಸ್ಪೆಷಲ್ ಫಿಶ್ ಮಾಡ್ತೀರಾ? ನೋಡೋಣ, ನಿಮ್ಮ ತಮ್ಮ ಏನ್ ತಗೋತಾನೆ. ಚಿಕನ್ ಗ್ರೇವಿ ಮಿಕ್ಕಿರ್ಬೇಕಲ್ವಾ ನಿಮ್ಗೆ? ದೋಸೆ ಮಾಡ್ಕೊಳ್ತೀವಿ. ಐ ಲವ್ ದೋಸೆ, ಚಿಕನ್ ಕರಿ. ನಾನು ಇವಾಗ ತಿನ್ಬಿಟ್ಟು ನಾನು ಒಂದು ಮಿಷಿನ್ನ ಕೈ ಎತ್ಕೊಂಡಿದ್ದೀನಿ. ಏನ್ ಗೊತ್ತಾ, 1 ತಿಂಗಳಲ್ಲಿ ನಮ್ಮಮ್ಮನ ಬ್ಲಡ್ ಕೌಂಟ್ನ ಜಾಸ್ತಿ ಮಾಡ್ಬೇಕು ನಾನು ಅಷ್ಟೇ. ಏನೇನ್ ತಿನ್ನಿಸ್ತಾಳೋ, ಏನೇನ್ ಕೊಡ್ತಾಳೋ ದೇವರೇ ಕಾಪಾಡಪ್ಪ ನನ್ನ. ಶಡಪ್. ನಾನು ಕೊಟ್ಟಿದ್ದನ್ನು ಸುಮ್ಮನೆ ತಿಂತಾ ಇರ್ಬೇಕಷ್ಟೇ, ನಾನು ಹೇಳಿದ್ ಮಾಡ್ತಾ ಇರ್ಬೇಕು. ಸೊ ಅದಕ್ಕೆ ನಮ್ಮಮ್ಮ ದಿನ ಒಂದು ಎಳ್ಳು ಉಂಡೆ ತಿನ್ಬೇಕಂತೆ, ಬಿಳಿ ಎಳ್ಳಿಂದು. ಅದನ್ನ ಅದೇನು ಏನದು ಬೆಲ್ಲ ಮತ್ತೆ ಎಳ್ಳು ಸೇರಿಸಿ ಉಂಡೆ ಮಾಡ್ತೀನಿ ಇವತ್ತು ರಾತ್ರಿ. ಸೊ ದಟ್ ನಮ್ಮಮ್ಮ ದಿನ ಒಂದೊಂದು ಉಂಡೆ ತಿನ್ಬೇಕು ಮಧ್ಯಾಹ್ನ. ಅದಾದ್ಮೇಲೆ ಆಲಿವ್ ಸೀಡ್ಸ್ ಅಂತ ಒಂದು ಬರುತ್ತೆ. ಅದು ತುಂಬಾ ಏನ್ಷಿಯಂಟ್ ಕಾಲದಿಂದನೂ ಅದನ್ನ ಯೂಸ್ ಮಾಡ್ತಾರಂತೆ, ಗೊತ್ತಾ ನಿಂಗೆ? ರಾಮಾಯಣ ಮಹಾಭಾರತ ಕಾಲದಿಂದನೂ ಇವಾಗ ಯುದ್ಧ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಬೋನ್ ಏನಾದ್ರು ಫ್ರಾಕ್ಚರ್ ಆಯ್ತು ಅಂದ್ರೆ ಅದರಿಂದ ಬೇಗ ಹೀಲ್ ಆಗ್ಲಿ ಅಂದ್ಬಿಟ್ಟು ಅವ್ರಿಗೆ ಈ ಒಂದು ಹಾಲಿಮ್ ಸೀಡ್ಸ್ ನ ದಿನ ಬೆಳಿಗ್ಗೆ ಕೊಡ್ತಾ ಇದ್ರಂತೆ. ನನ್ನ ತಂಗಿರ್ ಬರೇಳವ್ರೆ ಬಾರೆ ನೋಡ್ಕೋತೀವಿ ಅಂತ ಹೋಗ್ತೀವಿ. 1 ವಾರ ಇದ್ವಿ. ಹೋಗು ನನ್ಗೇನ್ ಕೇಳ್ತೀವಿ, ಹೋಗು. ಕೊಬ್ಬು ನೋಡಿದ್ರೆ ಎಷ್ಟೈತೆ ಅಂತ. 1 ವಾರ ಆರಾಮಾಗಿದ್ಬಿಟ್ಟು ಹೋಗ್ಬಾ. ಕೊಬ್ಬು ನೋಡಿ. ಉಲ್ಟಾ ಆಚಾರ ಯಾಕೆ ಸಹಿಸ್ತಾರೆ? ಅದೇನೆ ಡಾಕ್ಟರ್ ಹೇಳಿದ್ರಲ್ಲ ಹಂಗೆ, ನೀವ್ ಬನ್ನಿ ಆರಾಮಾಗಿ, ನಿಮ್ ಕೈಲಿ ಆಗ್ಲಿಲ್ವಾ ನೀವು ಬನ್ನಿ ಆರಾಮಾಗಿ ಇಲ್ಲಿ ಹುಷಾರಾಗೋರಂತೆ ಅಂತ. ಹಂಗ್ ಬಿಡ್ಬೇಕು ನಿಮ್ನ. ಸೊ ಆ ಹಾಲಿನ ಸೀಡ್ಸ್ ನ ರಾತ್ರಿ ಹೊತ್ತು 1 ಸ್ಪೂನ್ ನೆನ್ಸ್ಬಿಟ್ಟು ಬೆಳಗ್ಗೆ ಎದ್ದು ನೆನ್ಸೋದು. 1 ಸ್ಪೂನ್ ಇದಕ್ಕೆ 1 ಸ್ಪೂನ್ ಹಾಲಿನ ಸೀಡ್ಸ್ಗೆ ಅರ್ಧ ಲೋಟ ನೀರಷ್ಟು ಹಾಕ್ಬಿಟ್ಟು ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಅದಕ್ಕೆ ಒಂದ್ ಸ್ವಲ್ಪ ನಿಂಬೆ ನಿಂತ್ಕೊಂಡು ಹಂಗೆ ಕಚ್ಚಿ ತಿನ್ಬೇಕು. ಒಂದ್ ಸ್ವಲ್ಪ ಅದು ತಂದಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಅದು ಒಂದ್ ಸ್ವಲ್ಪ ರ್ಯಾಡಿಶ್ ತರ ಅನ್ಸುತ್ತೆ, ಮೂಲಂಗಿ ತಿಂದಂಗೆ ಅನ್ಸುತ್ತೆ, ಬಟ್ ಆ ತರ ತಿನ್ಬೇಕು. ಅದನ್ನು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದಂತೆ. ಸೊ ಡಾಕ್ಟರ್ ಹೆಂಗಿದ್ರು 2 ತಿಂಗಳು ಪ್ರಿಸ್ಕ್ರಿಪ್ಷನ್ ಕೊಟ್ಟವ್ರೆ ಮಾತ್ರೆದು. 2 ತಿಂಗಳು ಆದ್ಮೇಲೆ ಆ ಮಾತ್ರೆ ಮುಗಿದ್ಮೇಲೆ ನಾವು ಟೆಸ್ಟ್ ಮಾಡೋಣ ಬ್ಲಡ್ ಎಷ್ಟಿದೆ ಅಂತ. ಸೊ ಅಷ್ಟರಲ್ಲಿ ಆ ಮಾತ್ರೆನೂ ಹೆಲ್ಪ್ ಆಗಿ ನಾವು ಮಾಡೋ ಈ ರೆಮಿಡಿನೂ ಹೆಲ್ಪ್ ಆಗಿ ಬ್ಲಡ್ ಜಾಸ್ತಿ ಆಗ್ಬೇಕಷ್ಟೇ. ಇಲ್ಲಾಂದ್ರೆ ಇರೋದೇನು 9 ಮಿಲಿ ನಾನೇ ಇಟ್ಕೊಂಡ್ಬಿಡ್ತೀನಿ, ನಾನೇ ಕುಡಿದ್ಬಿಡ್ತೀನಿ. ಯಾಕೆ ತಾನೇ ಬೇಕು? ಸೊ ಇವಾಗ ನಾನು ಊಟ ಮಾಡ್ಬಿಟ್ಟು ಅಲ್ಲೂ ಏನದು ಎಳ್ಳಿನದು ಉಂಡೆ ಮಾಡ್ತೀನಿ. ಇವಾಗ ಡ್ರೈ ಫ್ರೂಟ್ಸ್ ಏನೋ ಹಾಕಲ್ಲ, ಬರೀ ಎಳ್ಳು. ಬರೀ ಎಳ್ಳು ಜಾಗ್ರಿ ಅಷ್ಟೇ. ಚಪಾತಿ ರೆಡಿಯಾಗಿದೆ. ಸೊ ರೋಹಿತ್ ಅವರೇ ತಿನ್ನಕ್ಕೆ. ಫಸ್ಟು ನೀನು ಹೋಗಿಲ್ಲಿಂದ ಟೇಸ್ಟ್ ಮಾಡಿ ಹೇಳ್ಬಿಟ್ಟು ಹೆಂಗೈತೆ ಅಂತ ಓಡ್ತಾರೆ. ಚೆನ್ನಾಗಿದೆ, ಅಷ್ಟು ಒಳ್ಳೆ ಗೆಟ್ ಔಟ್. ನಾನು ಸುಮ್ಮನೆ ತವಾಲೆ ಮಾಡ್ತಾ ಇದ್ದೀನಿ ಆಯ್ತಾ. ಡೋಂಟ್ ಥಿಂಕ್ ದಟ್ ಐ ಆಮ್ ಸೀರಿಯಸ್ಲಿ ಟೆಲ್ಲಿಂಗ್ ಹರ್ ಟು ಗೆಟ್ ಔಟ್. ನಾನು ಚಪಾತಿ ಮಾಡ್ಬಿಟ್ಟು ತಿನ್ಬಿಟ್ಟು ಅವನಿಸ್ಕೊಳ. ಓಕೆ ಗೈಸ್, ಊಟ ಎಲ್ಲ ಆಯಿತು. ಆ್ಯಂಡ್
ಬಿಗ್ ಬಾಸ್ ನೋಡ್ತಾ ನೋಡ್ತಾ ಗ್ಯಾಪಲ್ಲೇ ನಾನು ಆ ಎಳ್ಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಳ್ಳು. ಸೊ ಆವಾಗ ಕರೆಕ್ಟಾಗಿ ಆಗಿದೆ ಅಂತ. ಯು ಕ್ಯಾನ್ ಸಿ ಕಲರ್ ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ಶೋ ನೋಡಿ, ಐ ಹೋಪ್ ಯು ಕ್ಯಾನ್ ಸಿ ಸಿಮಿಲರ್ ಟು ಮೈ ಹ್ಯಾಂಡ್ಸ್ ಕಲರ್. ಬಟ್ ಅದು ಉಟ್ಕೊಂಡಾಗಿದೆ. ಎರಡೇ ಇಂಗ್ರೀಡಿಯೆಂಟ್, ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಇದನ್ನು ಮೆಸ್ ಮಾಡಲ್ಲ. ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ, ನಮ್ಮ ಮನೇಲಿ ಉಂಡೆ ಬೆಲ್ಲ ಇಲ್ಲ. ಸೊ ಇದರ ಒಂದು ಅರ್ಧ ಅಷ್ಟು ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಸೊ ಅರ್ಧದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಏನು ಹುರಿದು ಇಟ್ಕೊಂಡಿದ್ವಿ ಅದನ್ನ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಪಾಕ ತೆಗೆದ್ಬಿಟ್ಟು ಮಾಡೋದು ಪ್ರೊಸೀಜರ್ ಕೂಡ ಬರುತ್ತೆ. ಬಟ್ ನನಗೆ ಐ ಆಮ್ ನಾಟ್ ವೆರಿ ವೆಲ್ ವರ್ಸ್ಡ್ ವಿತ್ ಪಾಕ ತೆಗೆಯೋ ಪ್ರೊಸೀಜರ್. ಸೊ ಅದು ಹೆಂಗೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಅದಕ್ಕೆ ರಿಸ್ಕ್ ತೊಗೊಳೋದು ಬೇಡ ಅಂತ ಐ ಆಮ್ ಡೂಯಿಂಗ್ ದ ವೆರಿ ಸಿಂಪಲ್ ಮೆಥಡ್. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ನಾವು ಕೋರ್ಸ್ ಗ್ರೈಂಡ್ ಮಾಡ್ಕೋಬೇಕು. ಯಾಕಂದರೆ ಕೋರ್ಸ್ ಗ್ರೈಂಡ್ ಅಂದರೆ 1 ಸೆಕೆಂಡ್ ಗ್ರೈಂಡ್ ಮಾಡಿ ಮತ್ತೆ 2 ನಿಮಿಷ ಬಿಟ್ಟು ಮತ್ತೆ 2 ಸೆಕೆಂಡ್ ಗ್ರೈಂಡ್ ಮಾಡಿ ಆ ಥರ. ಬಿಕಾಸ್ ಸೆಸಮೆ ಸೀಡ್ಸ್ ಆ್ಯಂಡ್ ಆಲ್ಸೋ ಜಾಗ್ರಿ ಎರಡೂ ಒಂದು ನೀರು ಬಿಟ್ಕೊಳ್ಳುತ್ತೆ, ಒಂದು ಆಯಿಲ್ ಬಿಟ್ಕೊಳ್ಳುತ್ತೆ. ಅದಕ್ಕೆ ಅಯ್ಯೋ ಮಿಕ್ಸಿ ಸ್ವಿಚ್ ಆಫ್ ಮಾಡೋಕ್ಕೆ ಹೋಗಿ ಇದು ಮಾಡ್ಬಿಟ್ಟು ನೋಡಿ ಆಗಿದೆ, ಕರೆಕ್ಟಾಗಿ ಹದದಲ್ಲಿದೆ. ಐ ಜಸ್ಟ್ ಟ್ರೈ ಉಂಡೆ ಕಟ್ಟೋಕ್ಕಾಗತ್ತಾ ಅಂತ. ಆಗ್ತಾಯಿದೆ, ಬಟ್ ಇನ್ನೊಂದು ಸ್ವಲ್ಪ ರುಬ್ಕೋಬೇಕು. ಥಿಂಕ್ ಇವಾಗ ಕರೆಕ್ಟಾಗಿ ಆಗಿದೆ. ಮಮ್ಮಿಗೆ ಕೊಡೋಕ್ಕೆ. ಟೇಸ್ಟ್ ಮಾಡ್ತೀಯಾ? ಎಳ್ಳುಂಡೆ ಸೂಪರ್ ಬಿಸಿ ಆದರೆ ಜಾಸ್ತಿ ಬಿಸಿ ಆಯ್ತಾ? ಸ್ವೀಟ್ ಕರೆಕ್ಟಾಗಿ ಆಯ್ತಾ? ನಿಮ್ಮಿ ಅಪ್ರೂವ್ಡ್. ಸೊ ಇದು ಏನಂದರೆ ಉಂಡೆ ಕಟ್ಟೋಕ್ಕಾಗ್ತಾಯಿದೆ ಆಯಿತಾ, ವಿತೌಟ್ ಈವನ್ ತುಪ್ಪ ಹಾಕ್ಕೊಳ್ದೇನೋ ಆಗ್ತಾಯಿದೆ. ನೋಡಿ, ಒಂದು ಉಂಡೆ ರೆಡಿ ಆಯಿತು. ಒಂದು ಸ್ವಲ್ಪ ಎಳ್ಳನ್ನ ನಾನು ಎತ್ತಿ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಈ ಥರ ಮಾಡೋಣ ಅಂತ. ಅಂಟ್ತಲ್ವಲ್ಲ ಗುರು, ಸೌಂಡ್ ಕೊಡಿ. ಸ್ವಲ್ಪ ಸ್ವಲ್ಪ ಅಂಟ್ತಾ ಇದೆ, ಬಟ್ ಇಟ್ಸ್ ಫೈನ್. ಸೊ ಮಿಕ್ಕಿದ ಉಂಡೆ ಮಾಡ್ಕೊಳ್ತೀನಿ, ತುಪ್ಪ ಹಾಕ್ತೀನಿ ಸೊ ದಟ್, ಇಲ್ಲಾಂದರೆ ಮಿಕ್ಸ್ ಮಾಡಬೇಡ ಒಳಗಡೆ ಹಾಕಿ. ಐ ಜಸ್ಟ್ ಮಿಕ್ಸ್ ಇಟ್. ಇವಾಗ ತುಪ್ಪ ಹಾಕಿ ಉಂಡೆ ಕಟ್ಕೋತೀನಿ. ಈ ಹೊಡಿರಿ ಚಪ್ಪಾಳೆ. ಸಾವಿರ ಚುಪಾಳಿ. ಇವಾಗ ಹೋಗಿ ನಾನು ಇದನ್ನು ಉಂಡೆ ಕಟ್ಬಿಡ್ತೀನಿ. ಬಿಕಾಸ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಐ ವಾಂಟ್ ಟು ವಾಚ್. ಗೈಸ್, ಫೈನಲಿ ರೆಡಿ. ಐ ಥಿಂಕ್ 1 2 3 4 5 6 7 8 9 10 11 12 13 14 15 16 17 18 19 20 22 ಲಡ್ಡೂಸ್ ಇದೆ ನೋಡಿಪ್ಪ. ಫೋಕಸ್ ಹೊರಟೋಗ್ತಾ ಇದೆ. ಇದೊಂದು ನೋಡಿ, 21 ಬ್ಯೂಟಿಫುಲ್ ಲಡ್ಡೂಸ್. ಮೇಲ್ಗಡೆ ಕೋಟ್ ಮಾಡೋಣ ಅಂದ್ಕೊಂಡೆ, ಮಿಕ್ಕಿದ್ದು ಎಳ್ಳು ಏನಿತ್ತು ಅದನ್ನು. ಬಟ್ ಅದು ಕೋಟೆ ಆಗ್ತಾ ಇರಲಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಅದಕ್ಕೇ ಜೊತೆಗೆ ಮಿಕ್ಸ್ ಮಾಡಿ ಎಲ್ಲ ಉಂಡೆ ಕಟ್ಬಿಟ್ಟೆ. ಇವಾಗ ಇದನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ಐ ಕೀಪ್ ಇಟ್ ಸೊ ದಟ್ ಆಚೆನೇ ಇಡ್ತೀನಿ. ಮಮ್ಮಿಗೆ ಹೋಗ್ತಾ ಬರ್ತಾ ಶಿ ಕ್ಯಾನ್ ಸಿ ಆ್ಯಂಡ್ ಈಟ್ ಇಟ್ ಅಂತ. ಅಮ್ಮ ಫ್ರಿಜ್ಜಲ್ಲಿ ಇಡಬೇಕಾ ಆಚೆನೇ ಇಡ್ಲಾ? ಸರಿ. ಟೇಸ್ಟ್ ಅಮೇಝಿಂಗ್ ಆಯಿತಾ? ಬರೀ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನಾನೇ ಅಂದ್ಕೊಂಡಿದ್ದೆ ಹೆಂಗಿರುತ್ತೋ ಏನೋ ಟೇಸ್ಟು ಅಂತ. ಲಾಸ್ಟಲ್ಲಿ ಒಂದು ಚಿಕ್ಕ ಉಂಡೆ ಬರುತ್ತಲ್ಲ, ಉಂಡೆ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಅದನ್ನು ನಾನೇ ತಿಂದ್ಬಿಟ್ಟೆ. ನೋಡಿ, ಈ ಥರ ಚಿಕ್ಕದು. ಟೇಸ್ಟ್ ಅಮೇಝಿಂಗ್. ಆ್ಯಕ್ಚುಲಿ ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಟೇಸ್ಟ್ ಮಾಡುತ್ತೆ ಅಂತ. ಈಸಿ ಪೀಸಿಯಾಗಿ ಆಗೋಯ್ತು. ಟನ್ ಬಿರ್ಗಿದೋಗ್ಬಿಟ್ಟು ಯಾಕೆ ಕಷ್ಟಪಟ್ಟು ಮಾಡಿದ್ದೀನಿ ನೋಡಿ. ರೆಡಿ. ಇದನ್ನ ಇಲ್ಲಿ ಇಡ್ತಾಯಿದ್ದೀನಿ. ಇಲ್ಲೇ ಎಲ್ಲರೂ ಮಮ್ಮಿ ಕಾಣೋ ಥರ ಅಡುಗೆ ಮನೇಲಿ ಇಡ್ತೀನಿ ಸೊ ದಟ್ ಶಿ ಕ್ಯಾನ್ ಈಟ್. ಆ್ಯಂಡ್ ಇದು ಹಾಲಿನ ಸೀಡ್ಸ್, ಇದನ್ನು 1 ಸ್ಪೂನ್ ನೆನೆಸ್ತೀನಿ. ನನಗೂ ಇನ್ನೂ ಓಟ್ ಮೀಲ್ ನೆನೆಸ್ಕೊಂಡಿಲ್ಲ, ನೆನೆಸ್ಬೇಕು. ಬಟ್ ಇದನ್ನು ಮರ್ತೋಗ್ತೀನಿ ಅಂತ ನೆನೆಸ್ತಾ ಇದ್ದೀನಿ ಫಸ್ಟೇ. 1 ಫುಲ್ ಸ್ಪೂನ್ ಆಫ್ ಹಾಲಿನ ಸೀಡ್ಸ್ ಹಾಕ್ತಾಯಿದ್ದೀನಿ. ಹಾಲಿನ ಸೀಡ್ಸ್ ಇದೆ, ಇದು ಮುಳುಗೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ. ಇಷ್ಟು ನೀರು ಹಾಕಿದ್ದೀನಿ ಸೊ ದಟ್ ಅದು ಜಲ್ಲಿ ಥರ ಆಗುತ್ತೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ. ಹಾಲಿನ ಸೀಡ್ಸ್ ಮಾತ್ರ ನೆನೆಸಿದ್ದೀನಿ, ತಿನ್ನಿ ಬೆಳಗ್ಗೆಗೆ. ಹಾಲಿನ ಸೀಡ್ಸು ನೆನೆಸಿದ್ದೀನಿ, ನಿಂಬೆಹಣ್ಣು ಹಾಕ್ಕೊಂಡು ತಿನ್ನಿ ಬೆಳಗ್ಗೆ ಅಂದೆ. ಓಕೆ ಅಂದರು. ಯು ಕ್ಯಾಂಟ್ ಹಿಯರ್ ಇಟ್. ಹಾಲಲ್ಲಿ ಕೂತಿದ್ದಾರೆ. ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕಲ್ವ ಗೈಸ್.
ಏನೋ ಒಂದರಿಂದ ಒಳ್ಳೇದಾಗುತ್ತೆ ಅಂತಂದರೆ ವೈ ನಾಟ್ ಟ್ರೈ ಇಟ್. ಸೊ ಈ ಥರ ಕಾಣುತ್ತೆ. ಐ ಡೋಂಟ್ ನೋ ಹೌ ಇಟ್ ವಿಲ್ ಟೇಸ್ಟ್ ಬಿಕಾಸ್ ನಾನಂತೂ ಓಟ್ ಮೀಲ್ ಜೊತೆ ಹಾಕೊಂಡು ತಿಂದ್ಬಿಡ್ತೀನಿ, ಗೊತ್ತಾಗಲ್ಲ. ಇದು ನಮ್ಮಮ್ಮ ಇನ್ನೂ ಓಟ್ ಮೀಲ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಅಲ್ಲಿ ತನಕ ಶಿ ಹ್ಯಾಸ್ ಟು ಸರ್ವೈವ್ ಇನ್ ದಿಸ್. ಸೊ ಇವಾಗ ನಾನು ಹೋಗಿ ಮಲ್ಕೊಳ್ತೀನಿ. ಇವತ್ತು ಬೇಗ ಮಲ್ಕೊಳ್ಬೇಕು. ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಜಿಮ್. ಇಟ್ಸ್ ಬೀನ್ ಸೋ ಲಾಂಗ್ ಗೊತ್ತಾ ನಾನು ಜಿಮ್ಗೆ ಹೋಗಿ. ಆ್ಯಂಡ್ ಐ ಕ್ಯಾನ್ ಫೀಲ್ ದಟ್ ನಾನು ವೆಯ್ಟ್ ಪುಟ್ ಆನ್ ಆಗ್ತಾಯಿದ್ದೀನಿ ಅಂತ. ಐ ಡೋಂಟ್ ನೋ ಹೌ, ಡೋಂಟ್ ಆಸ್ಕ್ ಮೀ ಹೌ, ಬಟ್ ಐ ಕ್ಯಾನ್ ಫೀಲ್ ದಟ್ ಬಾಡಿ ಸ್ವಲ್ಪ ಹೆವಿ ಅನ್ನಿಸ್ತಾರೆ ನನಗೆ ಫೀಲ್ ಆಗ್ತಾಯಿದೆ. ಸೊ ಐ ಹ್ಯಾವ್ ಟು ಸ್ಟಾರ್ಟ್ ಗೋಯಿಂಗ್ ಟು ದ ಜಿಮ್ ಬಿಕಾಸ್ ಸುಮ್ಮನೆ ರೀಸನ್ಸ್ ಕೊಟ್ಕೊಂಡು ಎದ್ದೇಳೋಕ್ಕಾಗದೆ ನಾನು ನನ್ನ ಲೈಫ್ಗೆ ಐ ಆಮ್ ನಾಟ್ ಗೆಟಿಂಗ್ ಬ್ಯಾಕ್ ಆನ್ ಟ್ರ್ಯಾಕ್ ನನ್ನ ಲೈಫಲ್ಲಿ. ಸೊ ಅದೇ ಆಗಿಬಿಟ್ಟಿದೆ. ಎವ್ರಿ ಡೇ ರುಟೀನ್, ಮನೆ ಕೆಲಸ, ಅಡುಗೆ, ಆಫೀಸ್ ಅಂತ. ನಾಳೆ ಇಸ್ ದ ರೈಟ್ ಟೈಮ್ ಟು ಗೆಟ್ ಬ್ಯಾಕ್. ಯಾಕಂದರೆ ನಾಳೆ ಅಗೇನ್ ನನಗೆ ಕೆಲಸ ಇಲ್ಲ, ನಾನು ಆರಾಮಾಗೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಜಿಮ್ಗೆ ಹೋಗ್ಬೋದು, ವಾಪಸ್ ಬರ್ಬೋದು ಆ್ಯಂಡ್ ರೆಸ್ಟ್ ಮಾಡ್ಬೋದು. ಸೊ ಅದಕ್ಕೆ ಲೆಟ್ಸ್ ಗೋ ಟು ದ ಜಿಮ್ ಟುಮಾರೋ. ಇಂಡಿಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ದಟ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.